ನಮಸ್ಕಾರ ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ಪೋಷಕರೇ, ನಿಮ್ಮ ಮಕ್ಕಳನ್ನ ಕಾಲೇಜಿಗೆ ಸೇರಿಸಬೇಕಾ? ಸಾಲ ಸೋಲ ಮಾಡಿಕೊಂಡು ಕಾಲೇಜಿಗೆ ಸೇರಿಸ್ತಿದ್ದೀರಾ? ಬೆಂಗಳೂರಿನ 7 ಕಾಲೇಜುಗಳು ಬ್ಲಾಕ್ ಲಿಸ್ಟ್ ಅಲ್ಲಿವೆ. ಹುಷಾರ್, ನೀವೀಗಾಗಲೇ ಮಕ್ಕಳನ್ನ ಕಾಲೇಜಿಗೆ ಸೇರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಕಾಲೇಜುಗಳು ಯಾವ್ಯಾವ್ದಿದೆ ಅಂತ ನೀವು ನೋಡ್ತಾ ಇದ್ರೆ ಬೆಂಗಳೂರಿನ 7 ಕಾಲೇಜುಗಳು ಬ್ಲಾಕ್ ಲಿಸ್ಟ್ ಅಲ್ಲಿದೆ. ಸೊ ನೀವು ಹುಷಾರಾಗಿ ಕಾಲೇಜಿಗೆ ಸೇರಿಸುವಂತಹ ಸಂದರ್ಭದಲ್ಲಿ ನೀವು ಗಮನಿಸಬೇಕಾಗತ್ತೆ. 7 ಕಾಲೇಜುಗಳಿಗೆ ಈ ವರ್ಷದಿಂದ ಅಡ್ಮಿಷನ್ ಮಾಡಬೇಡಿ. ಅಡ್ಮಿಷನ್ಗೆ ಹೋಗುವ ಮೊದಲು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಒಂದ್ ಕಡೆ ಪೋಷಕರು ಹುಷಾರಾಗಿರ್ಬೇಕಾಗತ್ತೆ, ಇನ್ನೊಂದು ಕಡೆ ಮಕ್ಕಳು ಕೂಡ ಹುಷಾರಾಗಿರ್ಬೇಕಾಗತ್ತೆ. ಯಾವ ಒಂದು ಕಾಲೇಜಿಗೆ ಸೇರೋದಕ್ಕಿಂತ ಮುಂಚೆ ಆ ಕಾಲೇಜಿನ ಹಿಸ್ಟ್ರಿಯನ್ನ ನೀವು ಸ್ವಲ್ಪ ಗಮನಿಸಬೇಕಾಗತ್ತೆ. 7 ಕಾಲೇಜುಗಳಿಗೆ ಈ ವರ್ಷದಿಂದ ಅಡ್ಮಿಷನ್ ಮಾಡಬೇಡಿ. ಅಡ್ಮಿಷನ್ಗೆ ಹೋಗುವ ಮೊದಲು ಸ್ವಲ್ಪ ಹುಷಾರಾಗಿರಿ. ಪ್ರತಿಷ್ಠಿತ ಕಾಲೇಜುಗಳೇ ಈ ಒಂದು ಬ್ಲಾಕ್ ಲಿಸ್ಟ್ ಆಗ್ತಾ ಇವೆ. ಹುಷಾರ್, ಪ್ರತಿಷ್ಠಿತ ಕಾಲೇಜುಗಳಿಗೆ ನಿಮ್ಮ ಮಕ್ಕಳನ್ನ ಸೇರಿಸಬೇಕು ಇದೆ ಅಂತ ಅಂದ್ಕೊಂಡಿದ್ರೆ ಅಂತಹ ಪ್ರತಿಷ್ಠಿತ ಕಾಲೇಜುಗಳಲ್ಲೂ ಕೂಡ ಅನೇಕ ಕಾಲೇಜುಗಳು ಬ್ಲಾಕ್ ಲಿಸ್ಟ್ಗೆ ಸೇರಿದೆ. ಹಾಗಾಗಿ ಆ ಒಂದು ಕಾಲೇಜುಗಳ ಮಾಹಿತಿಯನ್ನ ಪಡ್ಕೊಂಡೇ ನೀವು ಕಾಲೇಜಿಗೆ ಅಡ್ಮಿಷನ್ ಮಾಡಬೇಕಾಗುತ್ತೆ. ರಾಜೀವ್ ಗಾಂಧಿ ಆರೋಗ್ಯ ವಿವಿಯಿಂದ ಈಗಾಗಲೇ ನೋಟಿಸ್ ಕೂಡ 7 ಕಾಲೇಜುಗಳಿಗೆ ಸಿಕ್ಕಿದೆ. 7 ಕಾಲೇಜುಗಳಿಗೆ ಪಬ್ಲಿಕ್ ನೋಟಿಸ್ ಅನ್ನ ಕೊಟ್ಟಿದೆ RGUHS. ಪ್ರವೇಶಾತಿ ಅಕ್ರಮ, ದಾಖಲೆ ತಿದ್ದುಪಡಿ ಹಿನ್ನೆಲೆಯಲ್ಲಿ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ. ಹಾಗಾದ್ರೆ ಬೆಂಗಳೂರಿನ ಆ 7 ಪ್ರತಿಷ್ಠಿತ ಕಾಲೇಜುಗಳು ಯಾವ್ಯಾವುದು ಅಂತ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಥಲ್ ಮೆಡಿಕಲ್ ಅಂಡ್ ನರ್ಸಿಂಗ್ ಸೈನ್ಸ್ ಕಾಲೇಜ್, ಹಾಸ್ಮಟ್ ಕಾಲೇಜ್ ಆಫ್ ನರ್ಸಿಂಗ್, ಗಾಯತ್ರಿ ದೇವಿ ಕಾಲೇಜ್ ಆಫ್ ನರ್ಸಿಂಗ್, ಪ್ಯಾನ್ ಏಷ್ಯಾ ಕಾಲೇಜ್ ಆಫ್ ನರ್ಸಿಂಗ್, ಬೆಥಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿ, ಹಾಸ್ಮಟ್ ಕಾಲೇಜ್ ಆಫ್ ಫಿಸಿಯೋಥೆರಪಿ, ಇನ್ನು ಹಾಸ್ಮಟ್ ಹಾಸ್ಪಿಟಲ್ ಅಂಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್. ಸಿಂಡಿಕೇಟ್ ಸಭೆಯಲ್ಲಿ ಅನುಮತಿಯನ್ನ ಪಡೆದು ಈಗಾಗಲೇ ಈ 7 ಪ್ರತಿಷ್ಠಿತ ಕಾಲೇಜುಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಈ ಪ್ರಸಕ್ತ ವರ್ಷದಿಂದಲೇ ಕಾಲೇಜುಗಳ ಅಡ್ಮಿಷನ್ಗೆ ಬ್ರೇಕ್ ಅನ್ನ ಹಾಕಲಾಗಿದ್ದು ಈಗಾಗಲೇ ನೋಟಿಸ್ ಅನ್ನ ಕೂಡ ಜಾರಿಗೊಳಿಸಲಾಗಿದೆ. ಹಾಗಾಗಿ ನಿಮ್ಮ ಮಕ್ಕಳು ಈ ಒಂದು ಕಾಲೇಜುಗಳಲ್ಲಿ ಏನಾದ್ರೂ ಕಲಿಬೇಕು ಅನ್ನುವಂತಹ ಆಸೆ ನಿಮಗೆ ಇದ್ರೆ ಖಂಡಿತವಾಗ್ಲೂ ಸ್ವಲ್ಪ ಹುಷಾರಾಗಿರಿ. ಆ ಒಂದು ಕಾಲೇಜುಗಳ ಬ್ಲಾಕ್ ಲಿಸ್ಟ್ ಅನ್ನ ನೋಡ್ಕೊಂಡು ನೀವು ಅಡ್ಮಿಷನ್ ಅನ್ನ ಮಾಡಬೇಕಾಗುತ್ತೆ. 7 ಕಾಲೇಜುಗಳಿಗೆ ಆಲ್ರೆಡಿ RGUHS ಪಬ್ಲಿಕ್ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ರಾಜೀವ್ ಗಾಂಧಿ ಆರೋಗ್ಯ ವಿವಿ ನೋಟಿಸ್ ಅನ್ನ ಕೊಟ್ಟಿದ್ದು ಬೆಂಗಳೂರಿನ 7 ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಈಗಾಗಲೇ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ. ಅಕ್ರಮ ಆಗಿರಬಹುದು, ಅದರಲ್ಲೂ ಕೂಡ ಅಡ್ಮಿಷನ್ ಮಾಡುವಂತಹ ಸಂದರ್ಭದಲ್ಲಿ ಅಕ್ರಮ ಆಗಿರಬಹುದು ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈ ವರ್ಷದಿಂದನೇ ಕಾಲೇಜುಗಳ ಅಡ್ಮಿಷನ್ಗಳಿಗೆ ಬ್ರೇಕ್ ಹಾಕಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಆಗಲೇ ತೋರಿಸ್ತಾ ಇದ್ವಿ ಯಾವ್ಯಾವ ಕಾಲೇಜುಗಳಿಗೆ ಅಂತ ಹೇಳಿ. ಒಂದ್ ಕಡೆ 7 ಕಾಲೇಜುಗಳ ಲಿಸ್ಟ್ ಅನ್ನು ನಾವು ನೋಡ್ತಾ ಹೋಗೋದಾದ್ರೆ ಬೆಥೆಲ್ ಮೆಡಿಕಲ್ ಅಂಡ್ ನರ್ಸಿಂಗ್ ಸೈನ್ಸ್ ಕಾಲೇಜ್, ಹಾಸ್ಮಟ್ ಕಾಲೇಜ್ ಆಫ್ ನರ್ಸಿಂಗ್, ಗಾಯತ್ರಿ ದೇವಿ ಕಾಲೇಜ್ ಆಫ್ ನರ್ಸಿಂಗ್, ಪಾನೇಶು ಕಾಲೇಜ್ ಆಫ್ ನರ್ಸಿಂಗ್, ಬೆಥಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿ, ಹಾಸ್ಮಟ್ ಕಾಲೇಜ್ ಆಫ್ ಫಿಸಿಯೋಥೆರಪಿ, ಹಾಸ್ಮಟ್ ಹಾಸ್ಪಿಟಲ್ ಅಂಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್. ಈ 7 ಕಾಲೇಜುಗಳು ಸಿಂಡಿಕೇಟ್ ಸಭೆಯಲ್ಲಿ ಈಗಾಗಲೇ ಅನುಮತಿಯನ್ನ ಪಡೆದು ಈಗಾಗಲೇ 7 ಕಾಲೇಜುಗಳಿಗೆ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಪ್ರಸಕ್ತ ವರ್ಷದಿಂದಲೇ ಕಾಲೇಜುಗಳ ಅಡ್ಮಿಷನ್ಗೂ ಕೂಡ ಬ್ರೇಕ್ ಅನ್ನ ಹಾಕಲಾಗಿದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಕೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಈಗಾಗಲೇ ಒಂದು ರೀತಿಯಲ್ಲಿ ಅಕ್ರಮವಾಗಿ ನಡೆಸಿದಂತಹ ಹಿನ್ನೆಲೆಯಲ್ಲಿ 7 ಕಾಲೇಜುಗಳನ್ನ ಈಗಾಗಲೇ ಅದರಲ್ಲೂ ಕೂಡ ಪ್ರತಿಷ್ಠಿತ ಕಾಲೇಜುಗಳನ್ನೇ ಬ್ಲಾಕ್ ಲಿಸ್ಟ್ಗೆ ಕೂಡ ಸೇರಿಸಲಾಗಿದೆ. ಹಾಗಾಗಿ ಆ ಕಾಲೇಜುಗಳನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸೋದ್ರ ಅಥವಾ ಮಾಡೋದ್ರ ಹಿಂದಿರುವಂತಹ ಕಾರಣಗಳು ಏನೇನು? ಎಸ್ ನವಿತಾ, ಈಗಾಗಲೇ ಏನ್ ಬೆಂಗಳೂರಲ್ಲಿ ಇರ್ತಕ್ಕಂತ ಸುಮಾರು 7 ಕಾಲೇಜುಗಳಿಗೆ ರಾಜೀವ್ ಗಾಂಧಿ ಅಡಿಯಲ್ಲಿ ಬರ್ತಕ್ಕಂತ 7 ಕಾಲೇಜುಗಳಿಗೆ ಈಗಾಗಲೇ ಪಬ್ಲಿಕ್ ನೋಟಿಸ್ ಕೊಡಲು ಈಗಾಗಲೇ ಸಿದ್ಧತೆಗಳು ನಡೆದಿದೆ. ಈಗಾಗಲೇ ಸರ್ಕ್ಯುಲರ್ ಕೂಡ ಹೊರಡಿಸಿದ್ದಾರೆ. ಇದೇ ನಿಟ್ಟಿನಲ್ಲಿ ಸುಮಾರು 7 ಕಾಲೇಜುಗಳು ಏನಿದೆ, ಈ ಎಲ್ಲ 7 ಕಾಲೇಜುಗಳಲ್ಲಿನೂ ಏನು ಪರೀಕ್ಷಾ ಅಕ್ರಮಗಳು ಸೇರಿದಂತೆ ದಾಖಲಾತಿ ಪ್ರವೇಶಾತಿ ಪಡೆಯುವಂತ ಸಂದರ್ಭದಲ್ಲಿ ಕೂಡ ಸೀಟ್ ಹೆಚ್ಚಳ ಮಾಡುವಂತದ್ದು, ಹೆಚ್ಚಿನವಾಗಿ ಫೀಸ್ ಶುಲ್ಕನ ತೆಗೆದುಕೊಳ್ತಕ್ಕಂಥದ್ದು ವಿದ್ಯಾರ್ಥಿಗಳಿಂದ, ಮತ್ತೆ ಪರೀಕ್ಷೆಗಳಿಗೆ ಬೇಕಾದಂತ ಸಂದರ್ಭದಲ್ಲಿ ಪರೀಕ್ಷಾ ಶುಲ್ಕವನ್ನು ಹೆಚ್ಚಿನಾಗಿ ತೆಗೆದುಕೊಳ್ಳೋದು, ಜೊತೆಗೆ ಹಾಲ್ ಟಿಕೆಟ್ ನ ಟ್ಯಾಂಪರಿಂಗ್ ಮಾಡ್ತಕ್ಕಂಥದ್ದು, ಈ ರೀತಿಯ ಹಲವಾರು ಪರೀಕ್ಷಾ ಅಕ್ರಮಗಳು ಸೇರಿದಂತೆ ಇಲ್ಲಿ ಈ ಒಂದು 7 ಸಂಸ್ಥೆಗಳಲ್ಲಿ ಅಕ್ರಮಗಳು ಬೆಳಕಿಗೆ ಬಂದಿದ್ದು. ಈ ಒಂದು ನಿಟ್ಟಿನಲ್ಲಿ ಹಲವಾರು ದೂರುಗಳು ಕೂಡ ಈ ಒಂದು ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯಕ್ಕೆ ದೂರುಗಳು ಕೂಡ ಬಂದಿದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿನ ಸಿಬ್ಬಂದಿಯ ನೇತೃತ್ವದಲ್ಲಿ ಅಂದ್ರೆ ರಿಜಿಸ್ಟ್ರಾರ್ ಮತ್ತೆ ವೈಸ್ ಚಾನ್ಸಲರ್ ನೇತೃತ್ವದಲ್ಲಿ ತಂಡಗಳಾಗಿ ಈ ಒಂದು 7 ಕಾಲೇಜುಗಳಿಗೆ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿದ್ದಂತ ಎಲ್ಲಾ ಒಂದು ದಾಖಲೆಗಳ ಸಮೇತವಾಗಿ ಈ ಒಂದು 7 ಕಾಲೇಜುಗಳು ಸಿಕ್ಕಿಬಿದ್ದಿರುವ ಈ ಒಂದು ಹಿನ್ನೆಲೆಯಲ್ಲಿ ಇವಾಗ 7 ಕಾಲೇಜುಗಳಿಗೆ ಪಬ್ಲಿಕ್ ನೋಟಿಸ್ ಕೂಡ ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿದೆ ಅಂತ ಹೇಳ್ಬೋದು. ಈ ಒಂದು 7 ಕಾಲೇಜುಗಳಿಗೆ ಏನು ಪಬ್ಲಿಕ್ ನೋಟಿಸ್ ನೀಡಿದ್ದೆ ಅದರಲ್ಲಿ ಯಾವುದೇ ಒಂದು ವಿದ್ಯಾರ್ಥಿ ಕೂಡ ಇಂಟೇಕ್ ಮಾಡುವಂತಿಲ್ಲ. ಅಂದ್ರೆ ಈಗಾಗಲೇ ಈ ಒಂದು ಪ್ರಕರಣ ಕೋರ್ಟ್ ನಲ್ಲಿ ಇರೋದ್ರಿಂದ
ಈ ಕೋರ್ಟ್ ನಿಂದ ಇತ್ಯರ್ಥ ಆಗಿ ಬರುವ ತನಕ ಯಾವುದೇ ಒಂದು ವಿದ್ಯಾರ್ಥಿ ಕೂಡ ಈ ಒಂದು ಕಾಲೇಜ್ಗಳಿಗೆ ಅಡ್ಮಿಷನ್ ಆಗ್ಬಾರ್ದು. ಆದಂತ ಸಂದರ್ಭದಲ್ಲಿ ಇದು ಯೂನಿವರ್ಸಿಟಿಯನ್ನ ಒಂದು ಮಾನ್ಯತೆ ಪಡೆದಿರೋದಿಲ್ಲ. ಅಂದ್ರೆ ಇಲ್ಲಿನ ಡಿಗ್ರಿಗಳು ಏನ್ ಅವಾರ್ಡ್ ಮಾಡ್ತಾರೆ ಈ ಎಲ್ಲಾ ಅವಾರ್ಡ್ಗಳು ಕೂಡ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಸಿಗೋದಿಲ್ಲ. ಇವರಿಗೆ ಕೇವಲ ಇದೊಂದು ಹೆಸರಿಗೆ ಮಾತ್ರನೇ ಮಾಡ್ಬೇಕಾಗುತ್ತೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ಹೇಳೋದಾದ್ರೆ ಏನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ಸುಮಾರು 350 ಸೀಟ್ಗಳು ಕಡಿತ ಆಗುವಂತ ಸಾಧ್ಯತೆಗಳಿದೆ. ಅಂದ್ರೆ 7 ಕಾಲೇಜುಗಳಿಗೆ ಪ್ರತಿ ಕಾಲೇಜಿನ ಸ್ಟ್ರೆಂತ್ ನೋಡೋದಾದ್ರೆ 55 ಸೀಟು ಪ್ರತಿ ವರ್ಷ ಇಂಟೇಕ್ ಅಂತ ಒಂದು ಅವಕಾಶ ಕೊಟ್ಟಿರ್ತಾರೆ. ಈ ಒಂದು ಇಂಟೇಕ್ ಅವಕಾಶ ಏನಿದೆ 50 ದಾಟದಂತೆ ಇವರು ಕೂಡ ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ 350 ಸೀಟ್ಗಳು ಕಡಿತ ಆಗುವಂತ ಒಂದು ಸಾಧ್ಯತೆ ಕೂಡ ಇದೆ. ಇನ್ನು ಈ ಒಂದು ಶಾಲೆಗಳಿಗೆ ಈ ಒಂದು ಕಾಲೇಜ್ಗಳಿಗೆ ಪ್ರವೇಶಾತಿ ಪಡೆದಂತ ವಿದ್ಯಾರ್ಥಿಗಳು ಏನಾದ್ರೂ ಅವರ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಆಗಿರ್ಬೋದು, ನರ್ಸಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು, ಈ ರೀತಿ ಯಾವುದೇ ಸರ್ಟಿಫಿಕೇಟ್ ಪಡೆದುಕೊಂಡ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಮಾನ್ಯತೆ ಇರೋದಿಲ್ಲ ನವಿತಾ. ಎಸ್, ಥ್ಯಾಂಕ್ ಯು ಲೋಕೇಶ್ ಡೀಟೇಲ್ಸ್ಗೆ.